ಇನ್ನು ಮಂಡ್ಯ ಜಿಲ್ಲೆಯ ಮದ್ದೂರಿನ ಗಣೇಶ ವಿಸರ್ಜನೆ ಶೋಭಾಯಾತ್ರೆ ವೇಳೆ ಕಲ್ಲು ತೂರಾಟ ಮಾಡಿದ ಆರೋಪಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿಂದು ರಾಮಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದಂತಹ ಪ್ರತಿಭಟನಾಕಾರರು ಇದು ಉದ್ದೇಶಪೂರ್ವಕವಾಗಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶದಿಂದ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ಜಿಹಾದಿಗಳು ಗಣೇಶನ ಶೋಭಾಯಾತ್ರೆಯಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಆರೋಪಿಸಿದರು. ಈ ಕೃತ್ಯ ಮಾಡಿರುವಂತಹ ಆರೋಪಿಗಳಿಗೆ ಬೆಂಬಲ ನೀಡುತ್ತಿರುವವರ ವಿರುದ್ಧವೂ ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಇನ್ನು ಈ ಪ್ರಕರಣವನ್ನ ಗೃಹ ಮಂತ್ರಿಗಳು ಸಿಬಿಐಗೆ ವಹಿಸಬೇಕು ಅಂತ ಪ್ರತಿಭಟನೆ ಮೂಲಕ ರಾಮಸೇನಾ ಕಾರ್ಯಕರ್ತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಂತಹ ಘಟನೆ ಅನೇಕ ಹಿಂದೂ ಭಾವನೆಗಳಿಗೆ ಧಕ್ಕೆ ಇರುವಂತದ್ದು. ಸೊ ಇದು ಪ್ರೀ ಪ್ಲಾನಿಂಗ್ ಅನ್ನುವಂಥದ್ದು. ಈಗ ಮಸೀದಿ ಎದುರುಗಡೆ ಗಣೇಶ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಊರುಗಳಲ್ಲಿ ಹೋಗಿದೆ. ಬಟ್ ಇಲ್ಲಿ ಯಾಕೆ ಕಲ್ಲು ತೂರನ್ನ ಮಾಡಿದ್ದಾರೆ ಅನ್ನುವಂಥದ್ದು, ಇದರ ಹಿಂದ್ಗಡೆ ಯಾರಿದ್ದಾರೆ, ಯಾವ ನಾಯಕರಿದ್ದಾರೆ ಅನ್ನುವಂಥದ್ದು ಸಿಬಿಐ ತನಿಖೆಗೆ ಗೃಹ ಮಂತ್ರಿಗಳು ಇಮಿಡಿಯೇಟ್ ಆಗಿ ಅವ್ರಿಗೆ ವಹಿಸಬೇಕು. ಇದರ ಎನ್ಕ್ವೈರಿ ಆಗ್ಬೇಕು. ಆಮೇಲೆ ಏನ್ ತಪ್ಪಿತಸ್ಥರಿದ್ದಾರಲ್ಲ ಅವ್ರಿಗೆ ಯಾವುದೇ ರೀತಿಯಿಂದ ಸರ್ಕಾರದ ಫಲಾನುಭವಿಗಳು ಅವರಿಗೆ ಸಿಗಬಾರ್ದು, ಸೌಲಭ್ಯಗಳು ಸಿಗಬಾರ್ದು ಅನ್ನುವಂಥದ್ದು ಹೇಳ್ತೇವೆ. ಮತ್ತೆ 2028ಕ್ಕೆ ಬರುವಂತ 2028ಕ್ಕೆ ಕೇಸರಿಮಯ ಎನ್ನುವಂಥದ್ದು ಹಿಂದುತ್ವ ಎನ್ನುವಂಥದ್ದು ನಾವು ರಾಜ್ಯ ಸರ್ಕಾರಕ್ಕೆ ತೋರಿಸ್ತೇವೆ. ಮತ್ತೆ ನೇಪಾಳದಲ್ಲಿ ಆದಂತ ಉದಾಹರಣೆ ನಾವು ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ನಾವು ಯಾವುದೇ ಹಿಂದೂ ಸಂಘಟನೆ ಹಿಂಜರಿಲ್ಲ ಅನ್ನೋದು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೇವೆ. ಜೈ ಶ್ರೀರಾಮ್. ಏನ್ ಇವತ್ತಿನ ದಿವಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದಿಲ್ಲ ಒಂದು ಈ ಘಟನೆಗಳು ನಡೀತಾ ಇವೆ. ಇಂತ ಸುಮಾರು ಘಟನೆಗಳು ಹೋದ ವರ್ಷ ಕೂಡ ನಡೆದಿವೆ. ಶಿವಮೊಗ್ಗದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಘಟನೆ ನಡೆದವ. ಇವತ್ತು ಉದ್ದೇಶಪೂರ್ವಕವಾಗಿ ಏನು ಇವತ್ತಿನ ದಿವಸ ಮುಸ್ಲಿಂ ಜಿಹಾದಿಗಳಾದಾರ ನಮ್ಮ ಹಿಂದೂಗಳ ಭಾವನೆ ಧಕ್ಕೆ ಮಾಡ್ಬೇಕಂತೇಳಿ ಏನು ಗಣೇಶ ಮೆರವಣಿಗೆಯಲ್ಲಿ ಏನು ಇವತ್ತಿನ ದಿವಸ ಮದ್ದೂರಲ್ಲಿ ಆಗಿರ್ಬೋದು ಶಾಂತ ರೀತಿಯಿಂದ ಹೋಗ್ತಾ ಇರತಕ್ಕಂತ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡ್ಯಾರ. ಅದು ಉದ್ದೇಶಪೂರ್ವಕವಾಗಿ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಇದರ ಹಿಂದೆ ಯಾರಿಲ್ಲ, ಇದರ ಹಿಂದೆ ರಾಜ್ಯ ಸರ್ಕಾರ ಮತ್ತು ಏನು ಸಿದ್ದರಾಮಯ್ಯನವರೇ ಅದಕ್ಕೆ ಹಿಂದಿದ್ದಾರೆ. ಇದರಲ್ಲಿ ಯಾವ ಮುಸ್ಲಿಂ ರಾಜಕಾರಣಿಗಳು ಯಾರು ಇಲ್ಲ, ನೇರವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇದ್ರ ಹಿಂದಿದ್ದಾರೆ. ಯಾಕಂದ್ರೆ ಇವತ್ತಿನ ದಿವಸ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಇವತ್ತಿನ ದಿವಸ ಏನು ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಒಂದು ಸವಲತ್ತು ಪಡೆದುಕೊಂಡು ಇವತ್ತಿನ ದಿವಸ ನಮ್ಮೇಲೆ ಹಿಂದೂಗಳ ಮೇಲೆ ಚೂಬಿಡುವಂತ ಕೆಲಸ ಮಾಡತ್ತದ ರಾಜ್ಯ ಸರ್ಕಾರ. ಇವತ್ತಿನ ದಿವಸ ಕರ್ನಾಟಕದಲ್ಲಿ ಎಲ್ಲಾ ಹಿಂದೂ ಪರ ಸಂಘಟನೆಗಳು ಉಗ್ರವಾಗಿ ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆದಿದ್ದೇ ಆದರೆ ಇದಕ್ಕೆ ತಕ್ಕ ಉತ್ತರ ಹಿಂದೂಗಳು ಕಲ್ಲಿಂದ ಕೊಡುವಂತ ಒಂದು ತಾಕತ್ತು ನಮ್ಮಲ್ಲಿದೆ. ಆ ತಾಕತ್ತನ್ನು ನಾವು ತೋರಿಸ್ತೀವಿ. ಈಗಾಗಲೇ ಪ್ರತಾಪ್ ಸಿಂಹ ಆಗಿರ್ಬೋದು, ಮಾನ್ಯ ಹಿಂದೂ ಹುಲಿ ಯತ್ನಾಳ್ ಈಗಾಗಲೇ ಮದ್ದೂರಿಗೆ ಹೋಗಿ ಏನು ಜನರ ಭೇಟಿಯಾಗಿ ಅಲ್ಲಿ ವಾತಾವರಣ ತಿಳ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇಂಥ ಘಟನೆ ನಡೀಬಾರ್ದು. ಅದಕ್ಕೆ ರಾಜ್ಯ ಸರ್ಕಾರ ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಂದೆ ಈ ಆರೋಪಿಗಳು ಮುಂದೆ ಇಂತ ಶಿಕ್ಷೆ ಯಾವ ರೀತಿ ಆಗ್ಬೇಕಪ್ಪ ಅಂದ್ರೆ ಇವತ್ತಿನ ದಿವಸ ಈ ಮುಂದೆ ಯಾರೇ ತಪ್ಪು ಮಾಡ್ಬೇಕು ವಿಚಾರ ಮಾಡ್ಬೇಕು ಅಂತ ಒಂದು ಉಗ್ರ ಶಿಕ್ಷೆ ಈ 20 ಜನ ಆರೋಪಿಗಳಿಗೆ ಕೊಡ್ಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಏನು ಗಣೇಶ ವಿಸರ್ಜನೆ ಟೈಮಲ್ಲಿ ಏನು ಮಸೂದಿ ಮುಂದೆ ನಮ್ಮ ಏನು ಡಿಜೆ ಬಂದಾಗ ಏನು ಪುಂಡ್ರು ಏನು ಮುಸ್ಲಿಂ ಪುಂಡ್ರು ನಮ್ಮ ಹಿಂದೂಗಳ ಮೇಲೆ ಹಾಗೂ ಗಣಪತಿ ವಿಸರ್ಜನೆ ಕಲ್ಲು ತೂರಿದ್ದಾರೆ. ಇದು ನಾವು ರಾಮಸೇನೆ ಖಂಡಿಸ್ತೇವೆ. ನಾವು ಏನು ಮುಸ್ಲಿಮರಿಗೆ ಹೀಗೆ ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಏನಾದರೂ ನಮ್ಮ ರಾಜ್ಯದಲ್ಲಿ ಹಿಂದೂಗಳಿಗೆ ಏನಾದರೂ ಧಕ್ಕೆ ಮಾಡ್ತಾ ಇದ್ರೆ ನಾವು ಹಿಂದೂಗಳು ಎಲ್ಲರೂ ಹೇಳ್ಬೇಕಾಗ್ತದೆ. ಎದ್ದು ಅಂದ್ರೆ ನೀವು ಪಾಕಿಸ್ತಾನ ಕಳ್ಸೋಕೊಂಡು ನಾವು ಹಿಂಸರಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾ ಇದ್ದೀನಿ, ನೀವೇನು ಮುಸ್ಲಿಮರ ಪರ ಇದ್ದೀರಾ, ಏನು ರಾಜ್ಯ ಸರ್ಕಾರ ಎಲ್ಲರ ಪರ ಇದ್ದೀರಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರ ಕೊಡ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ನಮ್ಮ ಹಿಂದೂ ದೇವಾಲಯಗಳಿಗಾಗಿರ್ಬೋದು, ನಮ್ಮ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಏನಾದರೂ ಆದರೆ ಇವತ್ತು ರಾಮಸೇನೆ ಒಂದೇ ಅಲ್ಲ, ಎಲ್ಲಾ ಹಿಂದೂ ಪರ ಸಂಘಟನೆಗಳು ಒಕ್ಕೂಟದಲ್ಲಿ ಇಡೀ ರಾಜ್ಯ ತುಂಬಾ ಧಗ್ಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯ ಅವರು ಗೃಹ ಮಂತ್ರಿಗಳು ಆಗ್ತಾರೆ. ಅದಕ್ಕಾಗಿ ಏನು ಇವತ್ತು ರಾಮಸೇನೆ ಏನು ಉಗ್ರವಾದ ಹೋರಾಟ ಮಾಡ್ತಾ ಇದೆ, ಅದಕ್ಕೂ ಏನು ಪುಂಡ್ರು 22 ಮಂದಿ ಅರೆಸ್ಟ್ ಆಗಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವರಿಗೆ ಮುಂದೆ ಯಾವುದೇ ದಿನಗಳಲ್ಲಿ ಯಾವುದೇ ಒಂದು ಸರ್ಕಾರ ನೌಕರಿ ಆಗಬಾರ್ದು. ಮತ್ತು ಅವರ ಮನೆಯನ್ನು ಏನು ಯೋಗಿ ಆದಿತ್ಯನಾಥ್ ಏನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಬೋಲ್ಡೇಜರ್ ಬಾಬಾ